ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಈ ಚರ್ಚೆಗೆ ಸ್ವಾಗತ. ನಾವು ಒಂದ್ಸಲ ಯೋಚನೆ ಮಾಡಬೇಕಾದ ವಿಷಯ ಅಂದರೆ, ಸುಮ್ಮನೆ ಬೋರ್ ಆದಾಗ ಶುರುವಾಗೋ ಅರ್ಥನೇ ಇಲ್ಲದ ಮಾತುಕತೆಗಳನ್ನು ನಿಲ್ಲಿಸೋದು ಹೇಗೆ. ಬನ್ನಿ ಇದರ ಬಗ್ಗೆ ಸ್ವಲ್ಪ ಡೀಪಾಗಿ ಮಾತಾಡೋಣ. ಒಂದು ಪ್ರಶ್ನೆ ಕೇಳೋಣ. ಒಂಟಿಯಾಗಿದ್ದಾಗ, ಅಂದರೆ ಮಾಡೋಕೆ ಏನೂ ಕೆಲಸ ಇಲ್ಲದೆ ಇದ್ದಾಗ, ಒಂದು ರೀತಿ ಚಡಪಡಿಕೆ ಆಗೋದು, ಏನೋ ಸರಿಯಿಲ್ಲ ಅನ್ನೋ ಭಾವನೆ ಕಾಡೋದಿದೆಯಲ್ಲ, ಅದು ತುಂಬ ಜನರಿಗೆ ಅನುಭವಕ್ಕೆ ಬಂದಿರುತ್ತೆ. ಯಾರಾದ್ರೂ ಜೊತೆ ಮಾತಾಡಬೇಕು, ಇಲ್ಲಾಂದ್ರೆ ಫೋನ್ ಸ್ಕ್ರೋಲ್ ಮಾಡಬೇಕು ಅಂತ ಅನ್ಸುತ್ತೆ ಅಲ್ವಾ? ಇದು ತುಂಬ ಸಹಜ. ಸೊ ಆ ಥರ ಆಗತ್ತೆ ಅಂತ ಚಿಂತೆ ಮಾಡಬೇಕಾಗಿಲ್ಲ. ಇವತ್ತಿನ ಈ ವಿವರಣೆಯಲ್ಲಿ ಈ ಸಮಸ್ಯೆಗೆ ಅಸಲಿ ಕಾರಣ ಏನು, ಮತ್ತೆ ಅದನ್ನು ಸರಿ ಮಾಡಕ್ಕಿರೋ ದಾರಿಗಳ ಯಾವುವು ಅಂತ ಒಂದೊಂದಾಗೆ ನೋಡ್ತಾ ಹೋಗೋಣ. ಹಾಗಾದ್ರೆ ನಮ್ಮ ಮೊದಲ ಭಾಗವನ್ನ ನೋಡೋಣ. ಇದರ ಹೆಸರು ನಿರಂತರ ಪ್ರಚೋದನೆಯ ಬಲೆ. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಗೆ ಯಾಕೆ ಒಂದ್ ಕ್ಷಣ ಕೂಡ ಸುಮ್ಮನೆ ಕೂರೋಕ್ಕಾಗಲ್ಲ. ನಿಜ ಹೇಳಬೇಕು ಅಂದ್ರೆ, ನಾವು ಬದುಕ್ತಿರೋ ಈ ಜಗತ್ತೇ ನಮ್ಮನ್ನ ಹೀಗಿರೋ ಹಾಗೆ ಡಿಸೈನ್ ಮಾಡಿದೆ. ಫೋನಿನ ಆ ಮಿಂಚೋ ಸ್ಕ್ರೀನ್ಗಳು, ಒಂದರಿಂದ ಒಂದು ಬರೋ ಮೀಮ್ಗಳು, ಮತ್ತೆ ಆ ನಿಲ್ದೆ ಬರೋ ನೋಟಿಫಿಕೇಷನ್ಗಳು, ಇವೆಲ್ಲ ನಮ್ಮ ಗಮನವನ್ನ ಯಾವಾಗ್ಲೂ ಬೇರೆ ಕಡೆ ಎಳಿತಾನೇ ಇರತ್ತೆ. ಇಲ್ಲಿರೋ ವಿಷಯ ತುಂಬಾ ಇಂಟ್ರೆಸ್ಟಿಂಗ್. ಫೋನಿಂದ ಬರುವ ಆ ಪ್ರತಿಯೊಂದು ಪಿಂಗ್ ಸೌಂಡ್ ಇದೆಯಲ್ಲ, ಅಥವಾ ನಾವು ಮಾಡುವ ಪ್ರತಿಯೊಂದು ಸ್ಕ್ರೋಲ್, ಅದು ನಮ್ಮ ಮೆದುಳಿಗೆ ಒಂದು ಸಣ್ಣ ಡೋಸ್ ಡೋಪಮೈನ್ ಅನ್ನೋ ಹ್ಯಾಪಿನೆಸ್ ಕೆಮಿಕಲ್ ಕೊಡುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ, ನಮ್ಗೆ ಗೊತ್ತಿಲ್ದಂಗೆ ನಾವು ಅದಕ್ಕೆ ಅಡಿಕ್ಟ್ ಆಗ್ತೀವಿ. ಆಗ ಒಂಟಿತನ ಇಲ್ಲಾಂದ್ರೆ ಸುಮ್ಮನೆ ಕೂರೋದು ತುಂಬಾ ಕಷ್ಟ, ಕೆಲವೊಮ್ಮೆ ಭಯಾನಕ ಅನಿಸೋಕೆ ಶುರುವಾಗುತ್ತೆ. ಸರಿ, ಇದೆಲ್ಲ ಆಯ್ತು. ಆದರೆ ಇದರಿಂದ ಆಗೋ ಪರಿಣಾಮ ಏನು? ಅದೇ ನಮ್ಮ ಮುಂದಿನ ಭಾಗ, ಬೇಸರದ ಭಾರೀ ಬೆಲೆ. ಅಂದ್ರೆ ಆ ಒಂದು ಕ್ಷಣದ ಬೋರ್ಡಮ್ ಅನ್ನ ಓಡಿಸೋಕೆ ನಾವು ಮಾಡೋ ಕೆಲ್ಸಗಳಿಗೆ ನಾವು ಕಟ್ಟೋ ಬೆಲೆ ಅಂತದ್ದು. ತುಂಬಾ ಸಿಂಪಲ್. ಬೋರ್ ಆದಾಗ ಟೈಮ್ ಪಾಸ್ ಮಾಡೋಕೆ ಏನಾದರೂ ಮಾಡಲೇಬೇಕು. ಆಗ ಹೆಚ್ಚಾಗಿ ಆಗೋದು ಏನು ಅಂದರೆ, ಯಾವ ಉದ್ದೇಶನೂ ಇಲ್ಲದ, ಅರ್ಥನೇ ಇಲ್ಲದ ಮಾತುಕತೆಗಳಲ್ಲಿ ನಾವು ಸಿಕ್ಕಾಕೊಳ್ತೇವೆ. ಇಂತಹ ಮಾತುಕತೆಗಳಿಂದ ಸುಲಭವಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಶುರುವಾಗುತ್ತೆ. ಯಾಕಂದ್ರೆ ಅಲ್ಲಿ ನಿಜವಾಗ್ಲೂ ಕನೆಕ್ಟ್ ಆಗೋ ಉದ್ದೇಶ ಇರಲ್ಲ, ಬರೀ ಟೈಮ್ ಪಾಸ್ ಮಾಡೋದು ಅಷ್ಟೇ ಇರೋದು. ಇದರಿಂದ ಕೆಲವೊಮ್ಮೆ ಜಗಳ, ಮನಸ್ತಾಪ ಕೂಡ ಆಗ್ಬೋದು. ಸೊ ಈ ಚೈನ್ನ ಕೊನೆಯಲ್ಲಿ ಏನಾಗತ್ತೆ? ಅದೇ ಇಮೋಷನಲ್ ಬರ್ನ್ಔಟ್, ಅಂದ್ರೆ ಭಾವನಾತ್ಮಕ ಬಳಲಿಕೆ. ಅಂದ್ರೆ ನಮ್ಮ ಮೆಂಟಲ್ ಮತ್ತೆ ಇಮೋಷನಲ್ ಎನರ್ಜಿ ಎಲ್ಲ ಈ ಥರದ ಬೇಕಿಲ್ಲದ ವಿಷಯಗಳಲ್ಲಿ ಪೂರ್ತಿ ಖಾಲಿಯಾಗಿ ನಾವು ಸುಸ್ತಾಗಿ ಹೋಗ್ತೀವಿ. ಈ ಲಿಸ್ಟ್ನಲ್ಲಿರೋ ಪರಿಣಾಮಗಳನ್ನ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ, ಇದರಿಂದ ನಮ್ಮ ರಿಲೇಷನ್ಶಿಪ್ಸ್ಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಸುಮ್ಸುಮ್ನೆ ಡ್ರಾಮಾಗಳು ಶುರುವಾಗುತ್ತೆ. ಆಮೇಲೆ ನಮ್ಮ ಎನರ್ಜಿನೇ ಡ್ರೈನ್ ಆಗೋಗುತ್ತೆ. ಸತತವಾಗಿ ಸ್ಕ್ರೀನ್ ನೋಡೋದ್ರಿಂದ ಫಿಸಿಕಲ್ ಸುಸ್ತು ಕೂಡ ಆಗತ್ತೆ. ಕೊನೆಗೆ ನಮ್ಮ ಪರ್ಸನಲ್ ಬೌಂಡ್ರಿಗಳು, ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋ ಗಡಿಗಳೇ ಮಸ್ಕಾಗಿ ನಾವು ಸೋಷಿಯಲ್ ಆಗಿ ಪೂರ್ತಿ ಬರ್ನ್ಔಟ್ ಆಗ್ಬಿಡ್ತೀವಿ. ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಇಲ್ವಾ? ಖಂಡಿತ ಇದೆ. ಉತ್ತರ ಇಲ್ಲೇ ಇದೆ. ಮನಸ್ಸಿನ ಆಂತರಿಕ ಆಟದ ಮೈದಾನ. ಅಂದ್ರೆ ಏನು ಗೊತ್ತಾ? ನಮ್ಮನ್ನ ನಾವೇ ಎಂಟರ್ಟೈನ್ ಮಾಡ್ಕೊಳ್ಳೋ ಅದ್ಭುತವಾದ ಶಕ್ತಿಯನ್ನ ಡೆವಲಪ್ ಮಾಡ್ಕೊಳ್ಳೋದು. ನಾವು ಸಾಧಿಸಬೇಕಾಗಿರೋದು ಭಾವನಾತ್ಮಕ ಸ್ವಾತಂತ್ರ್ಯ, ಅಂದ್ರೆ ಎಮೋಷನಲ್ ಇಂಡಿಪೆಂಡೆನ್ಸ್. ಇದರರ್ಥ ಬೇರೆಯವರು ನಮ್ಮನ್ನ ಹೊಗಳ್ಬೇಕೋ ಅಥವಾ ಹೊರಗಿನ ಪ್ರಪಂಚದಿಂದ ಏನೋ ಒಂದು ಸಿಗ್ಬೇಕು ಅಂತ ಕಾಯ್ದೆ ನಮ್ಮೊಳಗೆ ನಾವೇ ಕಂಪ್ಲೀಟ್, ಸ್ಟೇಬಲ್ ಮತ್ತು ಸೇಫ್ ಆಗಿದ್ದೀವಿ ಅನ್ನೋ ಫೀಲಿಂಗನ್ನ ಬೆಳೆಸ್ಕೊಳ್ಳೋದು. ಈ ಸ್ಲೈಡ್ನಲ್ಲಿರೋ ಕಂಪ್ಯಾರಿಸನ್ ನೋಡಿ ಎಷ್ಟು ಚೆನ್ನಾಗಿದೆ. ಒಂದ್ ಕಡೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು, ಇದು ನಮ್ಮ ಎನರ್ಜಿ ಖಾಲಿ ಮಾಡುತ್ತೆ, ಡ್ರಾಮಾಗೆ ಕಾರಣ ಆಗುತ್ತೆ. ಇನ್ನೊಂದ್ ಕಡೆ ನಮ್ಮನ್ನ ನಾವೇ ಎಂಟರ್ಟೈನ್ ಮಾಡ್ಕೊಳ್ಳೋದು, ಇದು ಉದ್ದೇಶಪೂರ್ವಕವಾಗಿರುತ್ತೆ, ನಮ್ಮನ್ನ ನಾವೇ ಪೋಷಣೆ ಮಾಡಿದ ಹಾಗೆ, ಶಾಂತಿಯನ್ನ ಕೊಡುತ್ತೆ, ನಮ್ಮನ್ನ ಸೆಲ್ಫ್ ಸಫಿಷಿಯೆಂಟ್ ಆಗಿ ಮಾಡುತ್ತೆ. ಸರಿ, ಇದೆಲ್ಲ ಕೇಳೋಕ್ ಚೆನ್ನಾಗಿದೆ, ಆದ್ರೆ ಇದನ್ನ ಮಾಡೋದು ಹೇಗೆ? ಬನ್ನಿ ನಮ್ಮ ಮುಂದಿನ ಭಾಗಕ್ಕೆ ಹೋಗೋಣ. ನಮ್ಮನ್ನ ನಾವೇ ರಂಜಿಸ್ಕೊಳ್ಳೋದು ಹೇಗೆ? ಇಲ್ಲಿ ಕೆಲವು ಪ್ರಾಕ್ಟಿಕಲ್ ಟೆಕ್ನಿಕ್ಸ್ ಇದೆ. ಕೆಲವರಿಗೆ ಇಮ್ಯಾಜಿನೇಷನ್ ಪವರ್ ಜಾಸ್ತಿ ಇರುತ್ತೆ. ಅಂಥವರು ದಿನನಿತ್ಯದ ಕೆಲಸಗಳನ್ನೇ ಒಂದು ಗೇಮ್ ತರ ಮಾಡ್ಕೋಬಹುದು. ಉದಾಹರಣೆಗೆ, ನೀವೇ ಒಂದು ಕತೆಯ ಹೀರೋ ಅಂತ ಅನ್ಕೊಂಡು ನಿಮ್ಮದೇ ಆದ ಒಂದು ಕಾಲ್ಪನಿಕ ಪ್ರಪಂಚವನ್ನೇ ಸೃಷ್ಟಿಸಬಹುದು. ಹೇಗಿರುತ್ತೆ ಅಲ್ವಾ? ಬಟ್ಟೆ ಮಡಚುವಾಗ ಒಂದು ಸ್ಪೈ ಥ್ರಿಲ್ಲರ್ ಸ್ಟೋರಿ ತಲೆಯಲ್ಲಿ ಓಡಿಸಬಹುದು. ಅಥವಾ ನಿಮ್ಮ ಜೀವನವನ್ನೇ ಒಬ್ಬ ಟ್ರಾವೆಲ್ ಬ್ಲಾಗರ್ ವಿವರಿಸಿದ ಹಾಗೆ ನಿರೂಪಣೆ ಮಾಡ್ಕೋಬಹುದು. ಯಾಕೆ, ನಿಮ್ಗೇ ನೀವೇ ಒಂದು ಜೋಕ್ ಹೇಳಿ ನಕ್ಕರೆ ತಪ್ಪೇನಿದೆ? ಒಂದು ವೇಳೆ ಅಯ್ಯೋ ನನ್ಗಷ್ಟೆಲ್ಲ ಇಮ್ಯಾಜಿನ್ ಮಾಡಕ್ ಬರಲ್ಲ ಅಂತ ಅನ್ಸಿದ್ರೆ ಅದಕ್ಕೂ ಚಿಂತೆ ಬೇಡ. ನಿಮ್ಗೂ ಕೆಲವು ಸಿಂಪಲ್ ಟೆಕ್ನಿಕ್ಸ್ ಇದೆ. ಚೈನ್ ಥಿಂಕಿಂಗ್ ಅಂತ ಒಂದು ಗೇಮ್ ಆಡಿ. ಅಂದ್ರೆ ಒಂದು ಪದ, ಅದಕ್ಕೆ ಸಂಬಂಧ ಇಲ್ಲದ ಇನ್ನೊಂದು ಪದ, ಹೀಗೆ. ಉದಾಹರಣೆಗೆ ಕೆಂಪು, ಸೇಬು, ಟೀಚರ್, ಸ್ಕೂಲ್, ಈ ರೀತಿ. ಅಥವಾ ನಿಮ್ಮ ಟು ಡೂ ಲಿಸ್ಟ್ ಇದೆಯಲ್ಲ, ಅದನ್ನ ಒಪೇರಾ ಸ್ಟೈಲ್ನಲ್ಲಿ ಹಾಡಿ. ಅಡುಗೆ ಮಾಡುವಾಗ ನೀವೇ ಒಬ್ಬ ಕುಕಿಂಗ್ ಶೋ ಹೋಸ್ಟ್ ಥರ ನಿಮ್ಮ ಕೆಲಸವನ್ನ ವಿವರಿಸ್ಕೊಳ್ಳಿ. ಇದು ಫನ್ನಿಯಾಗಿರುತ್ತೆ ಮತ್ತೆ ನಿಮ್ಮನ್ನ ಆಕ್ಟಿವ್ ಆಗಿ ಇಡುತ್ತೆ.
ಸರಿ, ಈ ಥರ ಎಲ್ಲ ಅಭ್ಯಾಸ ಮಾಡಿದ್ಮೇಲೆ ನಮ್ಮಲ್ಲಿ ನಿಜವಾಗ್ಲೂ ಏನ್ ಬದಲಾವಣೆ ಆಗುತ್ತೆ? ಅದೇ ನಮ್ಮ ಕೊನೆಯ ಭಾಗ, ಆಂತರಿಕ ಆನಂದದ ಫಲಿತಾಂಶಗಳು. ಸಮಯ ಕಳೆದಂತೆ ಯಾವೆಲ್ಲ ಪಾಸಿಟಿವ್ ಚೇಂಜಸ್ ಕಾಣಿಸ್ಕೊಳ್ಳುತ್ತೆ ಅಂತ ನೋಡೋಣ ಬನ್ನಿ. ಈ ಜರ್ನಿಯಿಂದ ಸಿಗೋ ಫಲಿತಾಂಶಗಳು ನಿಜಕ್ಕೂ ಅದ್ಭುತ. ಮೊದಲನೇ ಸ್ಟೆಪ್, ನಿಮ್ಮ ಸೋಷಿಯಲ್ ಲೈಫ್ನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಕಡಿಮೆ ಆಗತ್ತೆ. ಎರಡನೇದಾಗಿ, ಓವರ್ ಥಿಂಕಿಂಗ್ ಮಾಡೋದು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ನಿಲ್ಲುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಮೈಂಡ್ ಕ್ಲಿಯರ್ ಆಗಿ ಎಮೋಷನಲ್ ಬ್ಯಾಲೆನ್ಸ್ ಸಿಗುತ್ತೆ. ಆಗ ಒಳ್ಳೆ ಡಿಸಿಷನ್ ತಗೊಳ್ಳೋಕೆ ಹೆಲ್ಪ್ ಆಗುತ್ತೆ. ಕೊನೆಗೆ ನಿಮ್ಮ ವ್ಯಕ್ತಿತ್ವವೇ ಒಂಥರ ಶಾಂತಿಯುತವಾಗಿ ಅಟ್ರಾಕ್ಟಿವ್ ಆಗಿ ಕಾಣೋಕ್ ಶುರುವಾಗುತ್ತೆ. ಇಲ್ಲಿರೋ ಅತಿ ಮುಖ್ಯವಾದ ಪಾಯಿಂಟ್ ಏನ್ ಗೊತ್ತಾ? ಬದುಕಿನಲ್ಲಿ ಖುಷಿಯಾಗಿರೋಕೆ ಅಥವಾ ನಾವು ಜೀವಂತವಾಗಿದ್ದೀವಿ ಅನ್ನೋ ಫೀಲ್ ಬರೋಕೆ ಹೊರಗಿನ ಪ್ರಪಂಚದ ಮೇಲೆ ಅವಲಂಬನೆ ಬೇಕಾಗೋದಿಲ್ಲ. ನಮ್ಮ ಖುಷಿಯ ಮೂಲ ನಾವೇ ಆಗ್ತೀವಿ. ಮತ್ತು ಇದೆಲ್ಲದರ ಅಲ್ಟಿಮೇಟ್ ಗೇನೇನು? ಜಗತ್ತಲ್ಲೇ ಜೊತೆಲಿ ಟೈಮ್ ಸ್ಪೆಂಡ್ ಮಾಡೋಕೆ ನಮ್ಮ ಫೇವ್ರೆಟ್ ಪರ್ಸನ್ ನಾವೇ ಆಗ್ತೀವಿ. ಆಗ ಒಂಟಿತನ ಅನ್ನೋದು ಒಂಟಿತನವಾಗಿ ಉಳಿಯಲ್ಲ. ಅದು ಏಕಾಂತ ಅಂದ್ರೆ ನಮ್ ಜೊತೆ ನಾವೇ ಖುಷಿಯಾಗಿರೋ ಸಮಯವಾಗಿ ಬದಲಾಗುತ್ತೆ. ಈ ಒಂದು ಮಾತು ಇದೆಲ್ಲವನ್ನು ಪರ್ಫೆಕ್ಟಾಗಿ ಸಾರಾಂಶ ಮಾಡುತ್ತೆ. ನಮ್ಮನ್ನ ನಾವೇ ರಂಜಿಸ್ಕೊಳ್ಳೋದು ಮಕ್ಕಳಾಟ ಅಲ್ಲ, ಅದು ಆಂತರಿಕ ಪ್ರಬುದ್ಧತೆ ಮತ್ತು ಭಾವನಾತ್ಮಕ ಸ್ವಾತಂತ್ರ್ಯದ ಸಂಕೇತ. ಇದು ನಿಜವಾಗ್ಲೂ ಒಂದು ದೊಡ್ಡ ಶಕ್ತಿಯ ಸಂಕೇತ. ಹಾಗಾದ್ರೆ ಇವತ್ತಿನ ಈ ಚರ್ಚೆಯನ್ನ ಒಂದು ಚಿಕ್ಕ ಪ್ರಶ್ನೆಯೊಂದಿಗೆ ಮುಗಿಸೋಣ. ಈ ಕ್ಷಣದಿಂದ ನಿಮ್ಗೆ ನೀವು ಹೇಳ್ಕೊಳ್ಳೋ ಮೊದಲ ಇಂಟ್ರೆಸ್ಟಿಂಗ್ ಕಥೆ ಯಾವುದು? ಸ್ವಲ್ಪ ಯೋಚನೆ ಮಾಡಿ ನೋಡಿ.